ಮೂಡ 50-50 ಹಗರಣದ ಮಧ್ಯೆ ಮಹತ್ತರ ಬೆಳವಣಿಗೆಯಾಗಿದೆ. ಕಾನೂನು ಬಾಹಿರ ಖಾತೆ ಕಂದಾಯ ನಿಲ್ಲಿಸಿದ ಮೂಡ. ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ಕೆಲಸಕ್ಕೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾನೂನು ಬಾಹಿರ ಖಾತೆ ಕಂದಾಯ ರದ್ದು ಮಾಡಿದ್ದಾರೆ ಡಿಸಿ. ಕಾರ್ಪೊರೇಷನ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನ ಹಸ್ತಾಂತರಿಸಿದ ಜಿಲ್ಲಾಡಳಿತ. ಹಾಗಾದ್ರೆ ಖಾತೆ ಕಂದಾಯ ಮಾಡಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಮೂಡಾದಲ್ಲಿ ಇಷ್ಟು ದಿನ ಮಾಡ್ತಾ ಇದ್ದ ಕಂದಾಯ ಸೇವೆಯನ್ನ ಸ್ಥಗಿತ ಮಾಡಲಾಗಿದೆ. ಹಾಗಾದ್ರೆ ಇದು ಒಂದು ಮಹತ್ತರ ಬೆಳವಣಿಗೆ ಅಂತಾನೆ ಹೇಳಬಹುದು. ಕಾರ್ಪೊರೇಷನ್ ಆಗಿರಬಹುದು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಕಾರ್ಪೊರೇಷನ್, ನಗರಸಭೆ, ಹೀಗೆ ಎಲ್ಲಾ ಇದರಲ್ಲೂ ಕೂಡ ಕಂದಾಯ ಸೇವೆಯನ್ನು ಸ್ಥಗಿತ ಮಾಡಲಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಮೂಡಾದಲ್ಲಿ ಇಷ್ಟು ದಿನ ಏನೆಲ್ಲ ಕಂದಾಯ ಸೇವೆಗಳನ್ನ ಮಾಡಲಾಗ್ತಿತ್ತು ಅವೆಲ್ಲವನ್ನ ಸ್ಥಗಿತ ಮಾಡಲಾಗಿದೆ. ಹಾಗಾದ್ರೆ ಇಷ್ಟು ದಿನ ಮಾಡ್ತಾ ಇದ್ದ ಕೆಲಸಗಳಿಗೆ ಈಗ ತಾತ್ಕಾಲಿಕ ಬ್ರೇಕ್ ಸಿಕ್ಕಂತಾಗಿದೆ. ಮೂಡಾದಲ್ಲಿ 50-50 ಹಗರಣದ ಮಧ್ಯೆ ಇದೊಂಥರ ಮಹತ್ತರ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮೂಡ ಹಗರಣದಲ್ಲಿ ಈಗಾಗಲೇ ಕಾನೂನು ಬಾಹಿರ ಖಾತೆಯನ್ನ ಕಂದಾಯ ನಿಲ್ಲಿಸಿದ ಮೂಡ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೂಡ ಹಗರಣ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಹಂತಕ್ಕೂ ಕೂಡ ಒಂದು ಹೋಗಿ ನಿಂತಿತ್ತು. ಆದ್ರೆ ಇದೀಗ ಬೈ ಎಲೆಕ್ಷನ್ ಟೈಮಲ್ಲೂ ಕೂಡ ಬಿಜೆಪಿಯವರು ಇದನ್ನ ಅಸ್ತ್ರವಾಗಿ ಪ್ರಯೋಗವನ್ನ ಮಾಡಿದ್ರು.